ಇವ್ರು ಏನ್ ಹೇಳಿದ್ರು ಅಷ್ಟೇ ನಂಗೂ ಗೊತ್ತಿರೋದು. ದುಡ್ಡು ತಗೊಂಡಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಸರಿ ಸರಿ, ಮೊದಲು ಸ್ಟೇಷನ್ಗೆ ಬನ್ನಿ. ನೋಡಿ ಸರ್, ಒಂದ್ ನಿಮಿಷ ಇರಿ, ನಮ್ಮ ಲಾಯರ್ಗೆ ಫೋನ್ ಮಾಡಬೇಕು. ನೋಡಿ, ತುಂಬಾ ಕಾನೂನು ಅಂತ ಮಾತಾಡಬೇಡಿ. ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ನೀವೇನೇ ಮಾತಾಡೋದಿದ್ರು ಸ್ಟೇಷನ್ಗೆ ಬಂದು ಮಾತಾಡಿ, ಲಾಯರ್ ಸಮೇತ. ಅರ್ಥ ಆಯ್ತಾ? ನಡಿ. ಬನ್ನಿ. ಅಯ್ಯೋ ಸುಶಾಂತ, ಜೊತೆಯಲಿ ಹೀಗೆ ಇರುವೆ ಜೊತೆಗೆ, ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ, ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿ ಇರುವವರೆಗೂ. ಅಯ್ಯೋ, ನಾನು ಕಂಡ ಕನ್ಸು ನಿಜ ಆಗ್ಬಿಟ್ರೆ ನನ್ ಮಗ ನನ್ ಕಂದ ಒಬ್ಬಂಟಿ ಆಗಿ ಹೋಗ್ತಾನೆ. ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಯಾವತ್ತಿದ್ರೂ ಸುಶಾಂತ್ಗೆ ಇದರಿಂದ ತೊಂದರೆ ಬಂದೇ ಬರುತ್ತೆ. ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೇಬೇಕು. ಸುಶಾಂತ್ ಗೊತ್ತಿದ್ರು ಇದನ್ನ ಮಾಡಿದ್ರೆ ಇದು ಅಪರಾಧ ಅಲ್ವಾ? ಒಂದ್ ವೇಳೆ ಗೊತ್ತಿಲ್ಲದೆ ಮಂತ್ರ ಏನಾದ್ರೂ ಅವಳು ಬಲೆಗೆ ಬೀಳಿಸ್ಕೊಂಡಿದ್ದೆಲ್ಲ ಮಾಡಿಸಿದ್ರೆ, ಸುಶಾಂತ್ಗೆ ಈ ತರ ಆಗೋದ್ರಿಂದ ಇಡೀ ಶಾಂತಿ ನಿವಾಸದ ಮಾನ ಮರ್ಯಾದೆ ಹರಾಜಾಗ್ಬಿಡತ್ತೆ. ಇದಾಗೋದಕ್ಕೆ ಬಿಡಬಾರ್ದು. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ತಗೊಳ್ಳಿ ಸದ್ಮ. ಅಮ್ಮ, ಅಪ್ಪ. ವರ್ಷಾ, ವರ್ಷ, ಅಮ್ಮ ಬಾ 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 ಮಗಳೇ. ಏನಮ್ಮ ಇದು ಇಷ್ಟೊಂದು ಸಣ್ಣಗಾಗ್ಬಿಟ್ಟಿದ್ಯಾ? ಊಟ ತಿನ್ನಲ್ವಾ? ಅಲ್ಲ, ನಿಮ್ಮ ಅಪ್ಪನ್ಗೆ ಡ್ರೈ ಫ್ರೂಟ್ಸ್ ತಂದ್ಕೊಡಪ್ಪ ಅಂತ ಹೇಳಿದ್ರೆ ತಂದ್ಕೊಡ್ತಿದ್ದ. ಚೆನ್ನಾಗಿ ತಿಂದು ಚೆನ್ನಾಗಿರ್ಬೋದಾಗಿತ್ತಾ? ಯಾಕೆ ಅವ್ನು ತಂದ್ಕೊಡಲ್ಲ ಅಂತಿದ್ನಾ? ಅಜ್ಜಿ, ಸಾಕು ಸಾಕು, ನಿಧಾನ. ನಾನ್ ಯಾವಾಗ ದಪ್ಪ ಇದ್ದೆ ತೆಳ್ಳಗಾಗಕ್ಕೆ? ನಿಮ್ ಪ್ರೀತಿಗೊಂದ್ ಮಿತಿ ಇಲ್ವಾ? ಹಾ, ಇರಿ, ನಿಮ್ ಹತ್ರ ಮಾತಾಡ್ತಾ ನಾನ್ ಮರ್ತೇ ಹೋದೆ. ಒಂದ್ ನಿಮಿಷ ಇರಿ. ಅಮ್ಮ. ಓ, ಥ್ಯಾಂಕ್ ಯು. ಇದು ನಿಮ್ಗೆ. ಥ್ಯಾಂಕ್ಸ್ ಅಮ್ಮ. ವರ್ಷ, ಮಂತ್ರಂಗೇನು ತರ್ಲಿಲ್ವಾ? ಅಯ್ಯೋ ಸಾರಿ ಮಂತ್ರ ಅಕ್ಕ, ನೀವು ನಮ್ಮ ಮನೇಲಿ ಒಬ್ರು ಅನ್ನೋದು ನಂಗ್ ಮರ್ತೇ ಹೋಯ್ತು. ನೆನ್ಪೇ ಆಗ್ಲಿಲ್ಲ ನೋಡಿ. ಸಾರಿ ಅಕ್ಕ, ನೆಕ್ಸ್ಟ್ ಟೈಮ್ ಪಕ್ಕ ತರ್ತೀನಿ, ಮರೆಯಲ್ಲ.
ಅತ್ತೆ ಇದ್ ನಿಮ್ಗೆ, ಇದು ಇನ್ನೊಂದು ವಿಕಾಸ್ ಸಾರಿ, ಅದು ಏನು ಅಂದ್ರೆ ಅಭ್ಯಾಸ ಅಲ್ವಾ, ಅದಕ್ಕೆ ಸಾರಿ ಅತ್ತೆ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಇರ್ಲಿ ಬಿಡು ವರ್ಷ, ನೀನೇನು ಬೇಕು ಅಂತ ಮಾಡ್ಲಿಲ್ವಲ್ಲ. ಅಲ್ಲ, ಆದ್ರೂ ಪ್ಲೀಸ್ ಕ್ಷಮಿಸ್ಬಿಡಿ. ನೀವು ಕ್ಷಮಿಸಿದೀನಿ ಅಂತ ಹೇಳಿದ್ರೇನೆ ನಂಗೆ ಸಮಾಧಾನ ಆಗೋದು. ವರ್ಷ ನೀನ್ ಯಾಕಷ್ಟು ನೊಂದ್ಕೋತ್ಯಾ? ಏನಂತ ತಪ್ಪು ಮಾಡ್ದೆ? ನಿನ್ ಮೇಲೆ ಒಂಚೂರು ಬೇಜಾರಿಲ್ಲ, ನೀನ್ ಯಾವ ತಪ್ಪು ಮಾಡಿಲ್ಲ. ಅಲ್ಲ, ಅದು ಆದ್ರೂ ರಾಘವ್, ನಂಗೆ ಗಿಫ್ಟ್ ತಂದೆ. ನಿಂಗ ಇರು ಕೊಡ್ತೀನಿ. ತಗೋ. ಥ್ಯಾಂಕ್ ಯು ಅಕ್ಕ. ಸಾರಿ ಅತ್ತೆ. ಮಗಳೇ, ಅತ್ತೆ ಹಾರ್ಟ್ಲಿ ಹೇಳಿದಾಳಲ್ಲ, ಇಟ್ಸ್ ಓಕೆ ಬಿಡು. ಹೋಗು, ರಾಘವ್ ಕರ್ಕೊಂಡು ಆಟ ಆಡೋಗು. ಬಾ ರಾಘವ್. ಸುಶಾಂತ, ವರ್ಷ ಬಾಯಲ್ಲಿ ಆಕಸ್ಮಿಕವಾಗಿ ಹೆಸರೇನೋ ಬಂದ್ಬಿಡ್ತು. ಆದ್ರೆ ನಾವು ದೊಡ್ಡವರಾಗಿ ಅಪ್ಪಿತಪ್ಪಿನೂ ಈ ವಿಷಯದ ಬಗ್ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ವಲ್ಲಪ್ಪ. ಯೋಚನೆ ಮಾಡೋದು ಅಂದ್ರೆ ಏನಮ್ಮ? ಅಲ್ಲ, ಅವನ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋವಂಥದ್ದು ಏನಿದೆ? ಇಲ್ಲ ಸುಶಾಂತ್, ಅಮ್ಮ ಹೇಳ್ತಿರೋ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೋ. ಒಂದ್ ವೇಳೆ ಮತ್ತೆ ವಿಕಾಸ್ ಸಿಕ್ಕರೆ ಏನ್ ಮಾತಾಡಬೇಕು ಅಂತ ನಾವು ನಿರ್ಧಾರ ಮಾಡ್ಕೋಬೇಕು. ನಿರ್ಧಾರ ಮಾಡಿಕೊಂಡು ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ಸುಕೃತಾಗೆ ಏನಾಗ್ಬೇಕು ಅಂತ ಇವಳನ್ನ ಕೂರ್ಸಿ ಯಾವತ್ತಾದ್ರೂ ಕೇಳಿದೀವಾ? ಕೇಳಲಿಲ್ವಲ್ಲ. ಸುಕೃತ ಇರೋ ಪರಿಸ್ಥಿತಿಲಿ ನಾವ್ ಯಾರೇ ಇದ್ದಿದ್ರು ನಮ್ಮನ್ನ ಇದೇ ಪ್ರಶ್ನೆ ಕೇಳಿದಿದ್ರೆ ನಮ್ಗೇನು ಹೇಳಕ್ಕಾಗದೆ ಸಂಕಟ ಪಡ್ತಿದ್ವಿ. ಸೊ ವಿಕಾಸ್ ಒಂದ್ ವೇಳೆ ಸಿಕ್ಕಿದ್ರೆ ಏನಾಗಬೇಕು ಅನ್ನೋದನ್ನ ಮೊದಲು ನಾವು ಡಿಸೈಡ್ ಮಾಡಬೇಕು. ಅದ್ ಸರಿ ಇದೆಯಾ ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಸುಕೃತ ಹತ್ರ ಕೇಳಬೇಕು. ಸರಿ ಅಂದ್ರೆ ಮುಂದುವರಿಬೇಕು, ಅವಳು ಬೇಡ ಅಂದ್ರೆ ಅದನ್ನಲ್ಲೇ ಬಿಟ್ಬಿಡ್ಬೇಕು. ಅಷ್ಟೇ ವಿಷಯ. ಇದ್ರಲ್ಲಿ ಯೋಚನೆ ಮಾಡೋ ಅಂಥದ್ದೇನಿದೆ? ಮಂತ್ರ, ಒಂದ್ ನಿಮಿಷಮ್ಮ. ಸುಕ್ಕು, ನೀನು ಹೇಳಮ್ಮ. ಒಂದ್ ವೇಳೆ ವಿಕಾಸ್ ಏನಾದ್ರೂ ಸಿಕ್ರೆ ನಡೆದದನ್ನೆಲ್ಲ ಮರ್ತು ಅವನ್ನ ಕ್ಷಮಿಸಿ ಅವನ ಜೊತೆ ಬದುಕು ನಡೆಸ್ತೀಯಮ್ಮ. ನಾವು ವಿಕಾಸ್ ಹತ್ರ ಏನೇ ಮಾತಾಡ್ಬೇಕಂದ್ರೂ ನಿನ್ನ ಸಂಪೂರ್ಣ ಒಪ್ಪಿಗೆ ಇಲ್ಲದೆ ಮಾತಾಡಕ್ಕಾಗಲ್ಲ. ನೀನ್ ಏನ್ ಹೇಳ್ತೀಯೋ ಅದ್ರ ಮೇಲೆ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ಬೇಕು. ಸುಕೃತ, ಹೇಳು, ಏನ್ ಮಾಡ್ಬೇಕು? ನೀನ್ ಅಣ್ಣಂದಿರು ಕೇಳ್ತಾ ಇದ್ದಾರೆ, ಏನು ಅಂತ ಹೇಳ್ಸುಕ್ಕು. ನಾನಿನ್ನು ಗೊಂದಲದಲ್ಲೇ ಬದುಕ್ತಾ ಇದ್ದೀನಣ್ಣ. ನನ್ ಸುತ್ತ ಏನಾಗ್ತಿದೆ, ಯಾಕಾಗ್ತಿದೆ ಅಂತ ಕಲ್ಪನೆ ಕೂಡ ಮಾಡಕ್ಕಾಗ್ತಿಲ್ಲ.